ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮದಲ್ಲಿ ಸೋಲು ಯಾರಿಗೆ ಗೆಲುವು ಯಾರಿಗೆ ಅನ್ನುವ ಲೆಕ್ಕಾಚಾರದಲ್ಲಿ ಜನಮತವನ್ನು ನಾವು ಇವತ್ತು ತಗೋತಾ ಇದ್ದೀವಿ ಹೊಸಹುಡ್ಯ ಗ್ರಾಮಸ್ಥರು ಅವರ ಮತ ಯಾರಿಗೆ, ಜನಾಭಿಪ್ರಾಯ ಯಾವ ಕಡೆ ಇದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರೆಡ್ಡಿ ಅಂತ. ಮುನ್ರೆಡ್ಡಿ ಅವರೇ, ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಇನ್ನು ನಾವು BJPಗೆ ಮಾಡೋಣ ಅಂತ. ಬಿಜೆಪಿ? ಹೌದು. ಯಾಕೆ ಬಿಜೆಪಿ? ಯಾಕೆಂದರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆಯಲ್ಲ, ಏನೋ ಅವ್ರು ಬಂದಾಗಿಂದ ಸ್ವಲ್ಪ ಚೆನ್ನಾಗಿದೆ, ಇರಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಿದ್ದಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿಗೆ ಮಾಡೋಣ ಅಂತ ನಾವಿದ್ದೀವಿ. ಇವಾಗ ಏನು ಬಿಜೆಪಿಗೆ ಎಲ್ಲರೂ ಮತ ಹಾಕಬೇಕು ಅನ್ನೋದಕ್ಕೆ ಒಂದೆರಡು ಕಾರಣಗಳನ್ನು ಕೊಡೋದಾದ್ರೆ? ಕಾರಣಗಳು ಅಂತ ನಮ್ಮ ತಾಲೂಕು ಅಂತ ನಾವು ನೋಡಲೇಬಾರ್ದು. ನಮ್ಮ ಕೇಂದ್ರದಲ್ಲಿ ಇದೇ BJP ಸರ್ಕಾರನೇ ಇದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಓಕೆ, ಈ ಬಾರಿ ಏನು ಮತ್ತೊಮ್ಮೆ ಬಿಜೆಪಿ ಬಂದ್ರೆ ಸರ್ ಯಾವ ರೀತಿಯಾದ ಅನುಕೂಲಗಳಾಗ್ಬೋದು ರೈತರಿಗಾಗ್ಲಿ ಅಥವಾ ಯುವಕರಿಗಾಗ್ಲಿ ಕೇಂದ್ರದಲ್ಲಿ ಬಿಜೆಪಿ? ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಬೇಕಾದಷ್ಟು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೊನ್ನೆ ಕೊಟ್ಟಿರೋಂಥ ಮಾತು ಇನ್ನೂ ನಡ್ಕೊಂಡಿಲ್ಲ ಅವರು. ಇನ್ನು ಈ ಸಾರಿ ಆದರೂ ನಡ್ಕೋಬೋದು ಅನ್ನೋ ಒಂದು ಅಭಿಪ್ರಾಯ ನಮಗಿದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಮಾಡಿ ನೋಡೋಣ ಅಂತ ನಾವು ತಿಳ್ಕೊ. ಈ ಬಾರಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ, ಸಮಾಧಾನ ತಂದಿದೆಯಾ ಅಥವಾ ಹೇಗೆ? ಏನು ಸಮಾಧಾನ, ಏನೋ ಕೊಡ್ತಾ ಇದ್ದಾರೆ ಪಾಪ. ಏನು ಸಮಾಧಾನ, ಅವರೆಲ್ಲ ಬರೀ ಹೆಂಗಸರು ಕೊಡ್ತಾವ್ರೆ, ಗಂಡಸರ್ಕೇನು ಕೊಟ್ಟವ್ರೆಲ್ಲ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್. ವೆಂಕಟೇಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಬಿಜೆಪಿಗೆ. ಬಿಜೆಪಿ ಯಾಕೆ ಬಿಜೆಪಿ ಸರ್? ಅದೇ ದೇಶಕ್ಕೆ ಭದ್ರತೆ ಇರುತ್ತೆ ಮೋದಿ ಸರ್ಕಾರದಲ್ಲಿ ಅಂತ ವಿಚಾರವಾಗಿ ಇದು ಮಾಡಬೇಕು. ಮತ್ತು ಇಲ್ಲಿ ನಮ್ಮ ಸುಧಾಕರ್ ಅವರಿಂದ ಹೋದ್ ಸಾರಿ ಇದರಲ್ಲಿ ಬೇಜಾನ್ ಕೆಲಸಗಳು ಮಾಡಿದ್ದಾರೆ. ಈಗ ಅವರು MP ಆದರೆ ಒಂದು ಒಳ್ಳೆ ಇದು ಇರುತ್ತೆ ಅಂತ ಸ್ವಲ್ಪ ಅಭಿಮಾನ ಅಷ್ಟೇ. ಒಂದಷ್ಟು ಕೆಲಸಗಳಾಗುತ್ತೆ. ಮೊದಲು ಚೆನ್ನಾಗಿ ಮಾಡಿದ್ದಾರೆ, ಇದರಿಂದ ಈಗಾದರೂ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ. ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯಗಳನ್ನು ಆಲಿಸುತ್ತಾ ನಾವು ಬಂದಿರೋದು ಅಡವಿಗೊಲ್ಲವಾರಹಳ್ಳಿಯಲ್ಲಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದೆ, ಪಟ್ರೇನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದ್ದು. ಇಲ್ಲಿನ ಜನತೆ ಏನು ಹೇಳ್ತಾರೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟರಾಯಪ್ಪ ಅಂತ. ವೆಂಕಟರಾಯಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಗ್ರಾಮಸ್ಥರೆಲ್ಲ ಯಾವುದಕ್ಕಿದ್ರೆ ಅದಕ್ಕೆ. ನಿಮ್ಗೆ ಏನು ಅನ್ಸುತ್ತೆ, ಯಾರು ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ನಮಗೆ ಈಗ ಇರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ, BJPಯಲ್ಲಿ ಏನು ಮಾಡಿಲ್ಲ ನಮ್ಗೆ ಅನುಕೂಲಗಳು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅವತ್ತಿನಿಂದ ಇದ್ದೀವಿ. ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ಗಿರುತ್ತೆ. ಕಾಂಗ್ರೆಸ್. ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ? ಪ್ರೈಮ್ ಮಿನಿಸ್ಟರ್ ಅಂದರೆ ಯಾರು? ಇವರು ರಾಹುಲ್ ಗಾಂಧಿ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ. ಖರ್ಗೆ ಅವರು ಕಾಂಗ್ರೆಸ್ನಿಂದ. ಖರ್ಗೆ ಅವರಾದರೆ ಚೆನ್ನಾಗಿರುತ್ತೆ. ಏನು ಅಭಿವೃದ್ಧಿ ಮಾಡ್ಕೊಡ್ಬೋದು ಇವಾಗ ಈ ಗ್ರಾಮಸ್ಥರಿಗಾಗಿರ್ಲಿ ಅಥವಾ ಆ ಕ್ಷೇತ್ರಕ್ಕಾಗಿರ್ಲಿ? ಯಾವ ರೀತಿ ಅಭಿವೃದ್ಧಿ ಆಗ್ಬೋದು? ಏನು ಮಾಡ್ತಾರಂತ ನಾವು ಬೆಂಬಲ ಇಟ್ಕೊಂಡಿದ್ದೀವಿ. ಅವರು ದಯವಿಟ್ಟು ಏನು ಮಾಡಿದ್ರೆ ನಮ್ಗೆ ಓಕೆ. ಇಲ್ಲಿ ಇವಾಗ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ, ಯುವಕರಿದ್ದಾರೆ. ಯಾವ ರೀತಿ ಒಳ್ಳೇದಾಗ್ಬೋದು ಅನ್ಸುತ್ತೆ ನಿಮಗೆ? ನಮಗೆ ಕಾಂಗ್ರೆಸ್ ಬೆಂಬಲದಿಂದ ನಮಗೆ ಒಳ್ಳೇದಾಗುತ್ತೆ ಅಂತ ನಾವು ಕಾಂಗ್ರೆಸ್ ಒಟ್ಟಿನಲ್ಲಿ ಬೆಂಬಲಿಸ್ತೀರಾ ನೀವು? ಬೆಂಬಲಿಸ್ತೀವಿ ನಾವು ಅವತ್ತಿನಿಂದ ಅಷ್ಟೇ, ನಾವು ಕಾಂಗ್ರೆಸ್ ಎಲ್ಲ ಇರೋದು. ಸರ್ ನಮಸ್ಕಾರ. ನಿಮ್ಮ ಹೆಸರು? ಮುನ್ರಾಜ್ ಅಂತ. ಮುನ್ರಾಜ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಹಾಗಿದ್ದಲ್ಲಿ ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಅಂದರೆ ನಿಮ್ಮ ಬೆಂಬಲ ಅವರಿಗೆ ಸೂಚಿಸ್ತಾ ಇದ್ದೀರಾ? ಹೌದು ಸರ್. ಓಕೆ, ಯಾಕೆ ಬಿಜೆಪಿ ಅಂತ ಅನ್ನೋದು? ಬಿಜೆಪಿ ಅಂದ್ರೆ ಈಗ ದೇಶದತ್ತ ನೋಡ್ಬೇಕಾದ್ರೆ ಮೋದಿ ಅಂತ ನಾಯಕ ಮತ್ತೊಬ್ಬರು ಸಿಗಲ್ಲ ಅನ್ನೋ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಯಾವ ರೀತಿಯಾಗಿ ಯುವ ಜನತೆಗಾಗಿರ್ಲಿ ಅಥವಾ ರೈತರಿಗಾಗಿರ್ಲಿ ಸಾರ್ವಜನಿಕರಿಗೆ ಸಹಾಯ ಆಗ್ಬೋದು ಮತ್ತೆ ಬಿಜೆಪಿ ಬಂದ್ರೆ? ಸಹಾಯ ಅಂದ್ರೆ ಏನಿಲ್ಲ, ಈಗಿನ ಮಟ್ಟಕ್ಕೆ ಸಹಾಯ ಪಡ್ಕೊಂಡಿರೋಂಥವ್ರು ಪಡ್ಕೊಂಡಿದ್ದಾರೆ. ಸಣ್ಣ ಪಟ್ಟವ್ರಿಗೆ ಏನು ಸಿಕ್ಕಿಲ್ಲ, ಅದರಿಂದ ಏನು ನಮಗೇನು ಅನುಕೂಲ ಆಗಿಲ್ಲ ಆ ವಿಚಾರಕ್ಕೆ ಬಂದಾಗ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಪ್ಪ ಅಂತ ಹೇಳಿ. ಚಂದ್ರಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಮೋದಿಗೆ. ಈ ಸಾರಿ PM ಆಗ್ಬೇಕು ಅಂದ್ಕೊಂಡಿದ್ರಿ. ಮೋದಿಯವರೇ ಆಗ್ಬೇಕಂತ. ಗಂಗಾ ನದಿ ತಂದಿದ್ದಾರೆ, ರೈತರಿಗೆ ವರ್ಷಿಗೆ ಒಂದು 6,000 ರೂಪಾಯಿ ಕಾಸು ಹಾಕ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಇರಬೇಕಂತ ಈ ಸಾರಿ ನಮ್ಮದು ಬೆಂಬಲ ಮೋದಿಯವ್ರದ್ದು. ಓಕೆ, ಈ ಬಾರಿ ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ಗೆ ನಾವು ಬೆಂಬಲ ಮಾಡ್ತೀವಿ ಸರ್. ಏನು ಇವಾಗ ಬಲವಾದ ಕಾರಣ ಏನು ಸುಧಾಕರ್ ಅವರೇ ಗೆಲ್ಲಬೇಕು ಅನ್ನೋದು? ಒಳ್ಳೊಳ್ಳೆ ಇದು ಅಭಿವೃದ್ಧಿ ಮಾಡಿದ್ದಾರೆ, ರಸ್ತೆಗಳು ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ DC ಆಫೀಸು, ತಾಲೂಕು ಆಫೀಸು, ಮೆಡಿಕಲ್ ಕಾಲೇಜು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಸರ್ ಬೆಂಬಲ ಕೊಡೋಣ, ಅವ್ರನ್ನೇ ತಗೊಂಬರೋಣ. ಈ ಬಾರಿ ಸಂಸದರಾಗಿ ಆಯ್ಕೆ ಆದರೆ ಇನ್ನೊಂದಷ್ಟು ಅಭಿವೃದ್ಧಿ ಇನ್ನು ಸ್ವಲ್ಪ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅವರಿದ್ರೆ.
ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ನಿಂದ ಸ್ವಲ್ಪ ಅನುಕೂಲ ಆಯಿತು. ಯಾವ ರೀತಿಯಾಗಿ ಅನುಕೂಲ ಆಗಿದೆ ಸರ್? ಅದೇ ಉತ್ತರಕ್ಕೆಲ್ಲ 2-2 ಸಾವಿರ ಬರ್ತಾ ಐತೆ. ಈ ಬಸ್ದು ಅದು ಫ್ರೀ ಬಿಟ್ಟು ಅದೊಂದು ಅನಾನುಕೂಲ ಆಗೈತೆ. ಬಸ್ದು ಫ್ರೀ ಬಿಟ್ಟು ಒಂದು ಅನಾನುಕೂಲ ಆಗಿದೆ. ಯಾಕೆ ಅನಾನುಕೂಲ ಅನಿಸುತ್ತೆ? ಎಲ್ಲ ಜನಗಳೆಲ್ಲ ಹಳ್ಳಿಗಳಾಗ ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ, ಈ ಟೌನ್ಗಳಾಗೆಲ್ಲ ಕೆಟ್ಟೋಗ್ತಾರೆ. ಹತ್ತೈತಷ್ಟು ಊರುಗಳಾಕೋದು ಅದು ಟೂರ್ಗಳು ಹಾಕೊಂಡು ಕೆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಳ್ಳಿಗಳಾಗ ಪರವಾಗಿಲ್ಲ. ಈ ಫ್ರೀ ಬಿಡೋದ್ರ ಬದಲು, ಅಂದ್ರೆ ಈಗ ಬಸ್ ಫ್ರೀ ಬಿಡೋದ್ರ ಬದಲು ಬೇರೆ ಏನು ಪ್ಲಾನ್ ಮಾಡ್ಬೋದಾಗಿತ್ತು ಅವರು? ಅವರ ಏನೇನು ಬಡವ್ರಿಗೆ ಹಾಸ್ಪಿಟ್ಲಲ್ಲಿ ಏನಾನ ಅನುಕೂಲ ಮಾಡಿದ್ರೆ ಇದ್ರ ಬದಲು ಸಾಕಾಗ್ತಾ ಇದೆ. ಹಾಗಿದ್ದಲ್ಲಿ ಈ ಬಾರಿ ಇಲ್ಲಿ ಸಂಸದರು ಯಾರಾಗಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನೀವು ಕಾಂಗ್ರೆಸ್ ಹೇಳ್ತಾ ಇದ್ದೀರಾ, ಸೊ ರಕ್ಷಾ ರಾಮಯ್ಯ ಅವ್ರು ನಿಂತಿದ್ದಾರೆ. ಈ ಬಾರಿ ಹಂಗಿದ್ರೆ ಅವ್ರನ್ನೇ ಗೆಲ್ಲಿಸ್ತೀರಾ ನೀವು? ಕ್ಯಾಂಡಿಡೇಟ್ ಯಾರನ್ನಾಗಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ. ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯಗಳನ್ನು ಆಲಿಸುತ್ತಾ ನಾವು ಇದೀಗ ಬಂದಿರೋದು ಅಗಲಗುರ್ಕಿಗೆ. ಅಗಲಗುರ್ಕಿಯಲ್ಲಿ ಜನಾಭಿಪ್ರಾಯ ಹೇಗಿದೆ, ಯಾರಿಗೆ ಇವರ ಒಲವು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಹೊರಡೋಣ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಬೈರಪ್ಪ ಅಂತ. ಮುನಿಬೈರಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಬಿಜೆಪಿ ಕಡೆ. ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಯಾಕೆ ಅಂದರೆ ದೇಶ ರಕ್ಷಣೆಗೋಸ್ಕರವಾಗಿ ಬಿಜೆಪಿ. ದೇಶ ರಕ್ಷಣೆಗೋಸ್ಕರ ಬಿಜೆಪಿ. ಹೌದು. ಓಕೆ. ಈ ಬಾರಿ ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಹೇಗೆ ನಿಮ್ಮ ಸಪೋರ್ಟ್ ಎಲ್ಲ ಹೇಗಿರುತ್ತೆ ಅವ್ರಿಗೆ ಈ ಬಾರಿ ಅನ್ನೋದು? ಈ ಸಾರಿ ಸಂಪೂರ್ಣ ಬೆಂಬಲ ಅವರಿಗೆ ಬೆಂಬಲ ಇದೆ ಇರುತ್ತೆ. ಓಕೆ. ಈ ಬಾರಿ ಏನು ಸಂಸದರಾಗಿ ಅವರು ಆಯ್ಕೆ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಥವಾ ಸುತ್ತಮುತ್ತಲಿನ ಗ್ರಾಮಗಳಿಗೆ ಯಾವ ರೀತಿಯಾದ ಒಂದು ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಅವ್ರು ಮಾಡ್ತಾರೆ ಅಂತ ನಮಗೆ ಐತೆ, ನಮಗೆ ವಿಶ್ವಾಸ ಇಟ್ಕೊಂಡಿದ್ದೀರಿ. ಪುನಃ ಹಿಂದೆ ಶಾಸಕರಾಗಿದ್ದಾಗೂ ಅವ್ರು ಮಾಡಿದ್ದಾರೆ, ಮತ್ತು ಮಂತ್ರಿಗಳಾಗಿದ್ದಾಗೂ ಮಾಡಿದ್ದಾರೆ, ಈಗೂ ಮಾಡ್ತಾರಂತ ನಮ್ಗೆ ದೊಡ್ಡ ಆತ್ಮವಿಶ್ವಾಸ ಆಯ್ತು. ಓಕೆ. ಈ ಬಾರಿ ಏನು ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳ್ತಾ ಇದ್ದೀರಾ, ದೇಶಕ್ಕೆ ಮೋದಿ ಅವರು ಬರಬೇಕು ಅನ್ನೋ ಬೆಂಬಲ ನಿಮ್ದಿರುತ್ತೆ. ಹಾಗಿದ್ದಲ್ಲಿ ಈ ಬಾರಿ ದೇಶಕ್ಕೆ ಮೋದಿ ಅವರು ಬಂದರೆ ಯಾವ ರೀತಿಯಾದ ಅನುಕೂಲಗಳು ಯುವಕರಿಗಾಗ್ಬೋದು ಅಂತ ಅನ್ಸುತ್ತೆ ದೇಶದ ವೈಸ್ ಹೇಳೋದಾದ್ರೆ? ಈಗ ಹಿಂದಿನ 10 ವರ್ಷಕ್ಕೆ ಹಿಂದೆ ಏನಾಗಿತ್ತು, ಈಗ 10 ವರ್ಷದಿಂದ ಮೋದಿಜಿಯವರ ಇದ್ದಾರಲ್ಲ, ಅವ್ರು ಏನು ಅನುಕೂಲ ಮಾಡಿದ್ದಾರೆ ಅಂತ ಎಲ್ಲ ಜನಕ್ಕೂ ಗೊತ್ತಾಗೈತೆ, ದೇಶದ ಬಗ್ಗೆ ಎಲ್ರಿಗೂ ಗೊತ್ತಾಗೈತೆ. ಆ ವಿಶ್ವಾಸದ ನಮಗೂ ಐತೆ. ಓಕೆ. ಈ ಬಾರಿ ಏನು ಹಿಂದೆ ವಿಧಾನಸಭೆ ಎಲೆಕ್ಷನ್ಸಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲನ್ನು ಅನುಭವಿಸಿದ್ರು. ಆ ಕಾರಣಾಂತರಗಳಿಂದ ಸೋಲಾಗಿದೆ. ಹಾಗೆ ಯಾರು ಇವಾಗ ಪ್ರೆಸೆಂಟ್ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ, ಯಾಕೆಂದರೆ 10 ತಿಂಗಳಾಯಿತು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿ, ಅವರ ಕಾರ್ಯವೈಖರಿ ಬಗ್ಗೆ ಏನಾದರೂ ಹೇಳೋದಾದ್ರೆ? ಹಿಂದಿನ ಚುನಾವಣೆಯಲ್ಲಿ ಸುಧಾಕರ್ ಅವರು ಸೋಲ್ಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಾದ್ಯಂತ ಲೀಡರ್ಗಳಿದ್ದಾರಲ್ಲ, ಅವರು ಮೋಸ ಮಾಡಿದ್ರು ಅಷ್ಟೇ, ವೋಟರ್ಸ್ ಮೋಸ ಮಾಡಿಲ್ಲ. ಒಂದು ವೋಟರ್ಸ್ ಮೋಸ ಮಾಡಿಲ್ಲ, ಲೀಡರ್ಗಳಿದ್ದಾರಲ್ಲ ಅವರು ಮೋಸ ಮಾಡಿರೋದು. ಅವ್ರು ಸೋಲಕ್ಕೆ ಕಾರಣ ಅಷ್ಟೇ ಇರೋದು, ಇದರಲ್ಲಿ ಹೆಚ್ಚಿಗೆ ಹೇಳಬೇಕಾಗಿರೋದು ಏನಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ. ಶ್ರೀನಿವಾಸ ಮೂರ್ತಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನಾವು ಬಿಜೆಪಿ ಪಕ್ಷ. ಬಿಜೆಪಿ ಅವರಿಗೆ. ಅಂದರೆ ಈ ಬಾರಿ ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ನಿಮ್ಮ ಬೆಂಬಲ ಹೇಗಿರುತ್ತೆ ಅವ್ರಿಗೆ? ಸರ್ ಪೂರ್ವ ಬೆಂಬಲ ಇದೆ, ನಮ್ಮ ಬೆಂಬಲ ಇದೆ. ಯಾಕೆ ಈ ಬೆಂಬಲ? ಯಾಕೆಂದ್ರೆ ಇವಾಗ ನೀವು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಇಲ್ಲಿ ಬಿಜೆಪಿಯಿಂದ ಅಂತ ಹೇಳ್ತಾ ಇದ್ರ, ಏನು ಕಾರಣ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ ಅಂತಾನ, ಅಥವಾ ಅವರು ಬಿಜೆಪಿ ಅಂತಾನ, ಅಥವಾ ಮೋದಿ ಅವರು ಅಂತ? ಇಲ್ಲ ಸರ್, ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಸರ್, ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಈಗ ನಮ್ಗೆ ರಸ್ತೆ ಇರಲಿಲ್ಲ 40 ವರ್ಷದಿಂದ ರಸ್ತೆ, ಯಾವ ಪಕ್ಷ ಬಂದರೂ ರಸ್ತೆ ಮಾಡಿರಲಿಲ್ಲ. ಅವ್ರು ಮಾಡಿರೋ ರಸ್ತೆ ಇದುವರೆಗೂ ಹೋಗೋದೇ ಇಲ್ಲ, ಇನ್ನು ಆ ಥರ ರಸ್ತೆ ಮಾಡಿದ್ದಾರೆ. ಅವ್ರು ತಿಳ್ಕೊಬೇಕು ಸರ್. ಇನ್ನು ಒಳ್ಳೆ ನಾನು ನಿನ್ನೆಯಿಂದನೇ ಬಂದಿದ್ದು ಇದರಿಂದ, ಅಯೋಧ್ಯೆ ನೋಡಿಬಿಟ್ರೆ ಯಾರು ಬೇರೆ ಓಟ್ ಹಾಕೋದೇ ಇಲ್ಲ ಬೇರೆ ಪಕ್ಷಕ್ಕೆ. ರಾತ್ರಿ ಬಂದೆ ಅಯೋಧ್ಯೆಯಿಂದ, ಅಲ್ಲಿರೋದು ನೋಡಿಬಿಟ್ರೆ ನೀವು, ಅಲ್ಲಿರೋ ಕೆಲಸ ನೋಡಿಬಿಟ್ರೆ ಬೇರೆ ಪಕ್ಷಕ್ಕೆ ಓಟ್ ಹಾಕೋದೇ ಇಲ್ಲ. ನೀವು ಯಾವ ಪಕ್ಷದವರು ಆ ಬೇರೆ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟ್ನೆಸ್. ಈ ಬಾರಿ ಮತ್ತೊಮ್ಮೆ ಹಾಗಿದ್ದಲ್ಲಿ ಬಿಜೆಪಿ ಅಂತ ಹೇಳ್ತಾ ಇದ್ದೀರಾ ನೀವು. ಯಾವ ರೀತಿಯಾಗಿ ಬಡವ್ರಿಗಾಗಿರ್ಬೋದು ಅಥವಾ ಏನು ಸ್ಟೂಡೆಂಟ್ಸ್ಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಬೇಸಿಕಲಿ ಯಾವ ರೀತಿಯಾದ ಒಂದು ಸಹಾಯ ಆಗ್ಬೋದು ಸರ್? ಅವ್ರು ಗೆದ್ದರೆ ಇಂಡಸ್ಟ್ರಿಯಲ್ ಏರಿಯಾ ತರ್ತಾರೆ ಸರ್, ಯುವಕರಿಗೆಲ್ಲ ಕೆಲಸ ಸಿಗುತ್ತೆ, ಇಂಡಸ್ಟ್ರಿಯಲ್ ಏರಿಯಾ ತರ್ತಾರೆ. ಅವರು ಕನಸು ನೆನೆಸು ಮಾಡ್ತಾರೆ. ಈಗ ಮಾಡಿರೋದು ಇಲ್ಲಿ ನಮಗೆ ಹೂ ಮಾರ್ಕೆಟ್ ಮಾಡಿದರು, ಈ ಕಾಂಗ್ರೆಸ್ ಅವ್ರು ಬಂದು ಅದು ತೆಗೆದುಬಿಟ್ರು, ಕಿತ್ತಾಕ್ಬಿಟ್ರು. ಒಳ್ಳೆ ಹೂ ಮಾರ್ಕೆಟ್ ಇತ್ತು, ಮತ್ತು ಡೇರಿ ಮದುವೆ ಡೇರಿ ಅಂತಿದ್ದು, ಅದಕ್ಕೂ ಸ್ವಲ್ಪ ಇದು ತೊಂದರೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ. ಬಿ ಜೆ ಪಿಯವ್ರು ಪಾಪ ಸುಧಾಕರ್ ಬಂದು ಎಲ್ಲ ಕೆಲಸಗಳು ಪೂರೈಸ್ತಾ ಇದ್ದಾರೆ. ಎಲ್ಲ ಕೆಲಸ ಮನೆ ಪ್ರತಿಯೊಂದು ಹಳ್ಳಿಯಲ್ಲಿ ರೋಡ್ ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಪ್ರತಿಯೊಂದು ಹಳ್ಳಿಗೂ ರೋಡ್ ಆಗಿದೆ. ಇಂಥ ಹಳ್ಳಿಯಲ್ಲಿ ರೋಡ್ ಇಲ್ಲ ಅನ್ನಂಗಿಲ್ಲ. ಇವ್ರು ಬಂದು ಕಾಂಗ್ರೆಸ್ನವ್ರು ಇದುವರೆಗೂ ಯಾವುದೇ ಕೆಲಸ ಆಗಿಲ್ಲ, ಖಂಡಿತ ಹೇಳ್ತೀನಿ, ಯಾವುದೇ ಕೆಲಸ. ಏನಾಯಿತು
10 ತಿಂಗಳುಗಳ ಕಾಲ ಆಯಿತು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಬಂದು ಅಧಿಕಾರಕ್ಕೆ. ಯಾವ ರೀತಿ ಇದೆ ಅವರ ಕಾರ್ಯವೈಖರಿ? ಸರ್ ಅವ್ರು ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ, ನಮ್ಮ ದುಡ್ಡು ನಮಗೆ ಸೇರಬೇಕು, ಅವ್ರ ದುಡ್ಡಿಲ್ಲ, ನಮ್ಮ ದುಡ್ಡು ನಮಗೆ ಸೇರಬೇಕು, ಆ ಕೆಲಸ ಕೊಡ್ತಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಅವಿನಾಶ್ ಗೌಡ ಅಂತ. ಅವಿನಾಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷ? ಸುಧಾಕರ್ ಅವ್ರಿಗೆ. ಸುಧಾಕರ್. ಯಾಕೆ ಸುಧಾಕರ್ ಅವರು ಅಂತನಾ ಅಥವಾ ಬಿಜೆಪಿ ಅಂತನಾ ಅಥವಾ ಮೋದಿ ಅಂತನಾ? ಇಲ್ಲ ಸರ್, ನಾವು ಸುಧಾಕರ್ ಅವರು ಅಂತ ನಮ್ಮ, ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರು ಮಾಡೋಷ್ಟು ಅಭಿವೃದ್ಧಿ ಇನ್ಯಾರೋ ಮಾಡಲಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಆ ಉದ್ದೇಶದಿಂದ ನಾವು ಸುಧಾಕರ್ ಅವ್ರಿಗೆ ಸಪೋರ್ಟ್. ಯಾವ ರೀತಿಯಾದ ಅಭಿವೃದ್ಧಿ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಸರ್ ನಮ್ಮ ಒಂದು ರೋಡ್ ಆಗಲಿ, ನೀರಾಗಲಿ, ಮತ್ತು ಪ್ರತಿಯೊಂದು ಎಲೆಕ್ಟ್ರಿಸಿಟಿ ಆಗಲಿ, ಮತ್ತು ರೈತ ಪರವಾಗಲಿ, ಮಾರ್ಕೆಟ್ ಒಂದು ವಿಷಯದಲ್ಲಾಗಲಿ ಎಲ್ಲದರಲ್ಲೂ ತುಂಬ ಮುಂದೆ ಬಂದರು. ಬಟ್ ಈಗ ಅವ್ರು ಮಾಡಿರೋ ಒಂದು ಕೆಲವು ಕಾರ್ಯಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದೇನು ಮಾಡಿದ್ರೆ ಸ್ಟಾಪ್ ಮಾಡಿದ್ದಾರೆ, ಮಾಡ್ತಾ ಇಲ್ಲ, ಮುಂದಕ್ಕೆ ಅದನ್ನು ಬೆಳವಣಿಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈಗ ನೋಡಿ ನಮಗೆ ಇಲ್ಲಿ ಎಲ್ಲದರಲ್ಲೂ ಕೆಲವೊಂದರಲ್ಲಿ ಎಲ್ಲ ಫ್ರೀ ಅಂತ ಕೆಲವು ಬಿಟ್ಟರು, ಓಕೆನಾ, ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ನಮ್ಮ ಊರಲ್ಲಿ ನಮಗೆ ರೈತರಿಗೆ ಬೇಕಾಗಿರೋದು ಮುಖ್ಯವಾಗಿ ನೀರು, ಕರೆಂಟು ನಮಗೆ ಮಧ್ಯಾಹ್ನ ಕೊಡ್ತಾ ಇದ್ದಾರೆ, ಸೊ ಸಂಜೆ 6 ಗಂಟೆಗೆ ಕೊಡ್ತಾರೆ, ಕ್ಯಾನ್ಸಲ್ ಮಾಡಿಸಿದ್ದಾರೆ. ಸೊ ನಾವು ರೈತರು ಏನು ಮಾಡಬೇಕು? ನೀರಿಲ್ಲ. ಸೊ ಆ ಒಂದು ಸರೋಗ್ತಾ ಇಲ್ಲ ನಮಗೆ. ಮತ್ತು ಮನೆಯಲ್ಲೂ ಅಷ್ಟೇ, ಆಚೆ ಇದರಲ್ಲೂ ಅಷ್ಟೇ, ಸಂಜೆ ಆದ ಕರೆಂಟ್ ತೆಗಿತಾರೆ. ಯಾವ ಉದ್ದೇಶ ಮೇಲೆ? ಅಲ್ಲಿ ಫ್ರೀ ಕೊಡೋದೇನಕ್ಕೆ, ಇದು ತೆಗಿಯೋದೇನಕ್ಕೆ? ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಅದ್ರ ಬದಲು ಅವ್ರು ಫ್ರೀ ಕೊಟ್ಟರೆ ಮಾಡ್ಬೋದಾಗಿತ್ತು ಅಂದರೆ ನಮ್ಮ ಅನಿಸಿಕೆ. ಸೊ ಇವಾಗ ನೀವು ಹೇಳಿದ್ರಿ ಏನು ಡಾಕ್ಟರ್ ಕೆ ಸುಧಾಕರ್ ಅವರಿದ್ದ ಪೀರಿಯಡಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಯಿತು ಅಂತ ಹೇಳಿದ್ರಿ. ಹಾಗಿದ್ದಲ್ಲಿ ಇವರೇ ವಿಧಾನಸಭೆ ಎಲೆಕ್ಷನ್ಸಲ್ಲಿ ನಿಂತಾಗ ಯಾಕೆ ಅವರನ್ನು MLA ಆಗಿ ಗೆಲ್ಸ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅನ್ಸುತ್ತೆ? ಸರ್ ಹೇಳ್ತಾ ಇದ್ದೀರಲ್ವ, ಸೊ ನಮ್ಮ ವೋಟರ್ಸ್ ಯಾರು, ನಾವು ಕಾರ್ಯಕರ್ತರು ನಾವು ಯಾರು ಇದ್ದಾರೆ, ನಾವು ಯಾರು ಇದು ಮಾಡಿ ಮೋಸ ಮಾಡಿಲ್ಲ. ಕೆಲವರು ನಾಯಕರು ಅಂತ ಯಾರಿದ್ದಾರೆ ನೋಡಿ, ಅವ್ರ ಆತ್ಮೀಯರು ಅಂತ ಯಾರಿದ್ದಾರೆ, ಲೀಡರ್ಗಳು ಅಂತ ಯಾರಿದ್ದಾರೆ, ಆ ಕೆಲವು ಜನ ಏಸ್ಕತೆಯನ್ನು ಕೆಲಸ ಮಾಡಿದ್ರು. ನಮ್ಮ ಯಾರು ನಾವು ಕಾರ್ಯಕರ್ತರು ಅಂತ ಆಗಲಿ, ಚಿಕ್ಕ ಇವರು ಯಾರು ಇದು ಮಾಡ್ತಾಯಿದ್ದಾರೆ, ಯುವಕರು ಯಾರಿದ್ದರೆ ಅವ್ರು ಯಾವತ್ತೂ ಸುಧಾಕರ್ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಈ ದೊಡ್ಡವರು ಅಂತ ಯಾರು ತುಂಬ ಆತ್ಮೀಯರು ಅಂತ ಸುಧಾಕರ್ ಅವ್ರು ನಂಬಿದ್ರು, ಅವರು ಮೋಸ ಮಾಡಿದ್ರು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? BJP ಪಕ್ಷಕ್ಕೆ. BJP. ಯಾಕೆ BJP ಸರ್? ಮೊದಲು ದೇಶ, ಧರ್ಮ ಇವೆರಡೂ ಉಳಿಬೇಕಂದ್ರೆ BJP ಪಕ್ಷಕ್ಕೆ ಕೋಟ. ಓಕೆ, ಈಗ ಏನು ಹೇಳಿದ್ರಿ ನೀವು, ಮೊದಲು ದೇಶ ಆಮೇಲೆ ಧರ್ಮ. ಯಾವ ರೀತಿಯಾಗಿ ಇವಾಗ ಅದನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡ್ತೀರಾ ಅಂತ? ವಿಶ್ಲೇಷಣೆ ಅಂದರೆ ಈಗ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋ ಮಟ್ಟಕ್ಕೆ ಬಂದಿದೆ. ಅವ್ರಿಗೇನಾದರೂ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಅಧಿಕಾರ ಕೊಟ್ಬಿಟ್ರೆ, ರಾಹುಲ್ ಗಾಂಧಿ ಅಂತವ್ರು ಏನಾದರೂ ಪ್ರಧಾನಿ ಆಗಿಬಿಟ್ರೆ ನಮ್ಮ ದೇಶನೆಲ್ಲ ಪಾಕಿಸ್ತಾನಕ್ಕೆ ಮಾರಿಬಿಡ್ತಾರೆ. ಅದರಲ್ಲಿ ಏನೂ ಎರಡು ಮಾತೇ ಇಲ್ಲ, ಸಂಶಯನೇ ಇಲ್ಲ. ಅದರಿಂದ ನಾವು ಮೊದಲು ದೇಶ ಆಮೇಲೆ ಧರ್ಮ ಅವೆರಡೂ ಉಳ್ಕೊಂಡಿದ್ರೆ ಮಾತ್ರ ನಾವು ಇಲ್ಲಿರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವೇ ಇಲ್ಲ ಅಂದಮೇಲೆ ಏನು ಮಾಡ್ತೀರಾ? ಇನ್ನು ನಮ್ಮ ದೇಶನೇ ಇಲ್ಲ ಅಂದಮೇಲೆ ಅದಕ್ಕೋಸ್ಕರ ನಾವು BJP ಪಕ್ಷಕ್ಕೆ. ಇಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಮುಖ್ಯನೇ ಅಲ್ಲ ನಮಗೆ, ಮೊದಲು ನಮ್ಮ ದೇಶ ಪಕ್ಷ ಅಷ್ಟು ಮುಖ್ಯ. ಈ ಬಾರಿ ನೀವೇನು ಹೇಳ್ತಾ ಇದ್ದೀರಾ, ಇವಾಗ ದೇಶ ಆಮೇಲೆ ಧರ್ಮ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಅದು ಅಭಿವೃದ್ಧಿ ಕಡೆ ಹೇಗೆ BJP ಒಲವು ತೋರುತ್ತೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಸರ್, ಅಭಿವೃದ್ಧಿ ಮಾಡಲಿಕ್ಕೆ ಪಂಚಾಯಿತಿ ಮೆಂಬರ್ಸ್ ಇದ್ದಾರೆ, ವಾರ್ಡ್ ಮೆಂಬರ್ಸ್ ಇದ್ದಾರೆ, ಜಿಲ್ಲಾ ಪಂಚಾಯಿತಿ ಮೆಂಬರ್ಸ್ ಇದ್ದಾರೆ, MLA ಇದ್ದಾರೆ. ನಾವು ಲೋಕಸಭಾ ಚುನಾವಣೆಯಲ್ಲಿ ನೋಡಬೇಕಾಗಿರೋ ದೇಶದ ಭದ್ರತೆ, ಧರ್ಮದ ಉಳಿವು ಬಹುಮುಖ್ಯವಾಗಿ ನಾವು ಅದನ್ನು ನೋಡಬೇಕಾಗ್ತದೆ. ಅಭಿವೃದ್ಧಿ ಮಾಡೋಕ್ಕೆ ಬಿಡಿ, ಎಲ್ಲರೂ ಇದ್ದಾರೆ, ಮಾಡ್ತಾರೆ ಬೇಕಾದಷ್ಟು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಶೋಕ್ ಅಂತ ಸರ್. ಅಶೋಕ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ? ನಮ್ಮ ಬೆಂಬಲ BJP ರಾಷ್ಟ್ರೀಯವಾದಿಗೆ. BJP ರಾಷ್ಟ್ರೀಯವಾದಿ. ಯಾಕೆ ಸರ್ ರಾಷ್ಟ್ರೀಯವಾದಿ ಅಂತ? ಅದೇ ಕಾರಣ ಅಂತ? ಅದೇ ಕಾರಣ ಸರ್. ಆಮೇಲೆ ಈಗ SC STಗೆ ಇಟ್ಟಿರ್ತಕ್ಕಂಥ ದುಡ್ಡನ್ನ ಈ ಒಂದು ರಾಜ್ಯ ಸರ್ಕಾರ ತೊಗೊಂಡೋಗಿ ಎಲ್ಲ ಮುಸ್ಲಿಮ್ಸ್ ಕೊಟ್ಟುಬಿಟ್ಟಿದ್ದಾರೆ. ಅಭಿವೃದ್ಧಿ ಅನ್ನೋದು ಎಲ್ಲಿನೂ ಒಂದು ಗುದ್ಲಿ ಪೂಜೆ ಇಲ್ಲ. ಇಂಥ ಒಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತ 8 ರಿಂದ 10 ತಿಂಗಳಲ್ಲಿ ಎಲ್ಲಿ ಗುದ್ಲಿ ಪೂಜೆ ಮಾಡಿ ಇಲ್ಲಿವರೆಗೂ ಸಾಬೀತು ಮಾಡೋಕ್ಕಾಗಲಿಲ್ಲ. ಆಮೇಲೆ ಈ ಬಿಟ್ಟಿ ಭಾಗ್ಯಗಳಂತ ಹೇಳ್ತಾರೆ, ಬೆರಳೆಣಿಕೆ ಅಷ್ಟು ಜನಕ್ಕೆ ಕೊಡ್ತಾರೆ, 100 ಜನಕ್ಕೆ ಅದರಿಂದ ಮೋಸ. ಅದರಲ್ಲಿ ಇಲ್ಲಿವರೆಗೂ ಡೇಟಾಬೇಸ್ ಕೊಟ್ಟಿಲ್ಲ, ಎಷ್ಟು ಜನಕ್ಕೆ ತಲುಪಿಸಿದ್ದೀವಿ, ಎಷ್ಟು ಪ್ರಾಮಾಣಿಕವಾಗಿ ನಾವು ಕೊಟ್ಟಿದ್ದೀವಿ ಅಂತ. 10 kg ಕೊಡ್ತೀವಿ ಅಂತ ಹೇಳಿದ್ರು, 5 kg ನಿಲ್ಲಿಸ್ಬಿಟ್ಟು ಇನ್ನು 5 kg ಕಾಸು ಹಾಕ್ತೀವಿ ಅಂತ ಹೇಳಿದ್ರು. 90 ಜನಕ್ಕೆ ಅದ್ರ ಕಾಸು ತಲುಪಿಲ್ಲ, 10 ಜನಕ್ಕೆ ಅದ್ರ ಕಾಸು ತಲುಪಿದೆ. ಈ ಥರ ಅವರು ಆ ಭಾಗ್ಯಗಳಲ್ಲಿ ಅವ್ರ ಭಾಗ್ಯ ಕಂಡ್ಕೊತಾ ಇದ್ದಾರೆ, ಭಾಗ್ಯಗಳಲ್ಲಿ ಅವರ ಭಾಗ್ಯಗಳನ್ನು ಕಂಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈ ಬಾರಿ ಹಾಗಿದ್ದಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ BJP ಬಂದರೆ, ಹಾಗೆ ಇಲ್ಲಿ ನೀವು ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು BJP ಪಕ್ಷದಿಂದ ಆಯ್ಕೆ ಮಾಡಿಕೊಂಡ್ರೆ ಯಾವ ರೀತಿಯಾದ ಸುಧಾರಣೆಯನ್ನು ಕಾಣ್ಬೋದು ಅಂತ ಅನಿಸುತ್ತೆ ಚಿಕ್ಕಬಳ್ಳಾಪುರ? ಈಗ ಇದಕ್ಕೆ ಮುಂಚೆ ಅವ್ರು ಇರ್ತಕ್ಕಂಥ 9 ವರ್ಷದ ಆಡಳಿತ ಅವಧಿಯನ್ನು ನಾವು ನೋಡಿದಾಗ ಒಂದು ರಸ್ತೆ ಆಗ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ವಿದ್ಯುತ್ ಆಗ್ಬೋದು,
ಇನ್ನಿತರೆ ಏನು ಅಭಿವೃದ್ಧಿಗೆ ಒಂದು ಲೈಬ್ರರಿ ಕಟ್ಟೋದಕ್ಕಾಗ್ಬೋದು, ಒಂದು ಜಿಲ್ಲಾಧಿಕಾರಿ ಕಟ್ಟಡ ಕಟ್ಟೋದಕ್ಕಾಗ್ಬೋದು, ಶಾಲೆಗಳಾಗ್ಬೋದು, ಇನ್ನಿತರೆ ಕಾಲೋನಿಗಳಿಗಾಗ್ಬೋದು, ಆಸ್ಪತ್ರೆಗಳಿಗಾಗ್ಬೋದು, ಜಿಲ್ಲಾ ಆಸ್ಪತ್ರೆಯನ್ನು ಕಟ್ಟೋದಕ್ಕಾಗ್ಬೋದು, ಇಂಥವೆಲ್ಲದಕ್ಕೂ ಅವರ ಶಕ್ತಿ ಮೀರಿ ಅವರು ರಾಜ್ಯ ಸರ್ಕಾರದ ಹತ್ರ ಅವರು ಹೋರಾಟ ನಡೆಸಿ ಅವರ ಅಧಿಕಾರಕ್ಕೆ ಆಸೆ ಪಡೆದಿರಿದ್ರು. ನಾನು ಹುಟ್ಟಿದ ಕ್ಷೇತ್ರದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕನ್ನೋ ಒಂದು ಸಂಕಲ್ಪ ತೊಟ್ಟು ಅವರು ಇಡೀ ರಾಜ್ಯದಲ್ಲಿ ಯಾರೂ ಮಾಡದಿರ್ತಕ್ಕಂಥ ಒಂದು ಅಭಿವೃದ್ಧಿನ ಸುಧಾಕರ್ ಅವರು ಈ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಅಕಸ್ಮಾತಾಗಿ ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಯಿತು. ಆ ಒಂದು ನೋವಲ್ಲಿ ನಾವಿವತ್ತು ದೇಶ ಪ್ಲಸ್ ಸುಧಾಕರ್ ಪ್ಲಸ್ BJP ಇವೆರಡನ್ನೂ ಲೆಕ್ಕಾಚಾರ ತೊಗೊಂಡು ಈ ಸಲ ನಾವು BJPಗೆ ಮತ ನೀಡ್ತಾ ಇದ್ದೀವಿ. ಏನು ಕಾರಣ ಇರ್ಬೋದು ಸರ್ ವಿಧಾನಸಭೆ ಎಲೆಕ್ಷನ್ಸಲ್ಲಿ ಅವರು ಸೋಲೋದಕ್ಕೆ? ಸರ್, ಆಡಳಿತ ವಿರೋಧಿ ಅನ್ನೋದು ಯಾವುದೇ ಒಂದು ಸರ್ಕಾರ ನಡೆಸಿದಾಗ ಆಡಳಿತ ವಿರೋಧಿ ಅನ್ನೋದು 5 to 10% ಬಂದೇ ಬರುತ್ತೆ. ಅದರಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ 10 ವರ್ಷದ ಈ ವಿರೋಧಿ ಬಣಗಳೇನಿರ್ತವೆ, ಪ್ಲಸ್ಸು ಕೆಲವರು ಈಗ ಕಾಂಗ್ರೆಸ್ಗೆ ಹೋಗಿರ್ತಾರಲ್ಲ ಮಹಾನ್ ಮುಖಂಡರು ಬಚ್ಚೇಗೌಡರು, JDSಗೆ ಪ್ರಾಮಾಣಿಕವಾಗಿ ಅವರು ಮತ ಹಾಕ್ಸ್ಕೊಂಡ್ಬಿಟ್ಟಿದ್ದರೆ ಸುಧಾಕರ್ ಅವರ ಸೋಲು ಇರ್ತಾರಿಲ್ಲ. ಅವರೇನು ಮಾಡಿದ್ರು, ಒಳ ರಾಜಕಾರಣ ಮಾಡಿ ಅವ್ರನ್ನ ಸೋಲಿಸೋದಕ್ಕೋಸ್ಕರ ಅಂತಲೇ ಒಳ ರಾಜಕಾರಣ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕ್ಸಿದ್ರು. ಅದರಿಂದ ನಮ್ಮ ಸೋಲಾಯ್ತೇ ಹೊರತು ಒಳ್ಳೆ ಮತನೇ ಬಂದಿತ್ತು ನಮ್ಮ ಸುಧಾಕರ್ ಅವ್ರಿಗೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಓಟ್ ಯಾರಿಗೆ ಈ ಸರಿ? BJP ಕೊಟ್ಟರು. BJPಗೆ. ಯಾಕೆ BJP? BJP ದೇಶಕ್ಕಾಗಿ BJP. ಯಜಮಾನ್ರೆ ನಿಮ್ಮ ಓಟು? ನಾವು BJPಗೆ ಓಟ್ ಹಾಕ್ತೀರಿ. ಮೋದಿ ಬೇಕು. ಮೋದಿ ಬಂದರೆ ನಮ್ಗೆ ದೇಶಕ್ಕೆ ಒಳ್ಳೆಯದು. ಏನು ಕೆಲಸಗಳು ಬೇಕಾದರೂ ಮಾಡ್ತಾರೆ ಅವರು. ಕೇಂದ್ರದಿಂದ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ. ನಮ್ಮ ಜನಕ್ಕೆ ಬೆಂಬಲ ಕೊಡ್ತಾರೆ. ಅದರಿಂದ ನಮ್ಗೆ ಮೋದಿನೇ ಬೇಕು ಅಂತ ನಾವು ನಿಮ್ಮ ಆಗ್ರಹ. ಓಕೆ, ಈ ಸರಿ ಹಂಗಿದ್ರೆ ಇಲ್ಲಿ BJP ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ನಿಂತಿರೋದು. ಸುಧಾಕರ್ಗೆ ನಾವು ಓಟ್ ಹಾಕ್ತೀವಿ. ಮಾಜಿ ಸಚಿವರವರು. ಏನನ್ಸುತ್ತೆ ಅವ್ರ ಬಗ್ಗೆ ನಿಮಗೆ? ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಅವ್ರು ಬಂದರೆ ಈ ಥರ ಇರೋರು ಯಾರು ಅವ್ರು ಏನು ಮಾಡಲೇ ಇಲ್ಲ. ಸರ್ಕಾರ ಶಾಸಕರು ಇದಾರಲ್ಲ ಅವ್ರೇನು ಏನು ಇಲ್ಲ. ಏನ್ಕ ಸುಮ್ಮನೆ ಬರ್ತಾರೆ, ಹೋಗ್ತಾರೆ, ಅಲ್ಲಿ ಇಲ್ಲಿ ಮಾತುಗಳು ಹೇಳ್ತಾರೆ, ಮನೆಗೆ ಹೋಗ್ತಾರೆ ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ಮುನ್ಕೃಷ್ಣಪ್ಪ ಅಂತೇಳಿ. ಮುನ್ಕೃಷ್ಣಪ್ಪ ಅವರೇ, ಈ ಸರಿ ನಿಮ್ಮ ಮತ ಯಾರಿಗೆ? BJPಗೆ. ಯಾಕೆ BJP? ಸರ್, ಮೋದಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಮ್ಮ ದೇಶಕ್ಕೋಸ್ಕರ ಭದ್ರತೆಗೋಸ್ಕರ ಸರ್. ಒಳ್ಳೇದಾಗುತ್ತೆ ಅಂತ. ಓಕೆ, ಏನು ರೈತರಿಗೆಲ್ಲ ಏನು ಸಹಾಯ ಆಗ್ಬೋದು ಅನ್ಸುತ್ತೆ ಸರ್? ಒಳ್ಳೆ ಕೆಲಸಗಳು ಮಾಡ್ತಾನೆ ಸರ್ ಅದು. ಸುಧಾಕರ್ ಒಳ್ಳೆ ಕೆಲಸಗಳು ಮಾಡಿಸಿದ್ದಾನೆ. ನಮ್ಮ ತಾಲೂಕಲ್ಲಿ ಯಾವ ಊರಿಗೆ ನಾವು ರೋಡ್ಗಳು ಚೆನ್ನಾಗಿ ಮಾಡಿಸಿದ್ದಾನೆ. ಕುಡಿಯೋ ನೀರು ವ್ಯವಸ್ಥೆ ಮಾಡ್ಯಾವನೆ ಸರ್. ಇನ್ಬಿಟ್ಟು ಏನು ಮಾಡಬೇಕು? ನಮ್ಮ ರೋಡಿಗೆ ಸುಮಾರು ನಮ್ಮ ಬುದ್ಧಿವಂತಾಗಿ ನೋಡೇ ಇಲ್ಲ ನಾವು ರೋಡ್ ಮಾಡಿದ್ದು. ಅಂಥ ರೋಡ್ ಚೆನ್ನಾಗಿ ಮಾಡಿಸ್ಯಾವನೆ. ಸೊ ಈ ಸರಿ ಮತ್ತೆ ಸುಧಾಕರ್ ಅವರು ಚೆನ್ನಾಗುತ್ತೆ ಸರ್. ಮಾಡ್ಸ್ಯಾನೆ ಬರ್ತಾನೆ ಸರ್. ಈ ಸರಿ ಬರ್ತಾನೆ. ಇನ್ನ ಏನು ಒಳ್ಳೆ ಕೆಲಸಗಳಾಗಬೇಕು ರೈತರಿಗೋಸ್ಕರ ಅಂತ ಕೇಳ್ತೀರಾ ನೀವು? ಸುಧಾಕರ್ ಅವ್ರು ಏನಾದರೂ ಬಂದರೆ? ಸರ್, ಎಲ್ಲ ಕೆಲಸಗಳು ಮಾಡಿಸ್ಬೇಕು ಸರ್. ಚೆನ್ನಾಗಿ ಮಾಡಿಸ್ತಾನೆ ಸರ್ ಬಂದರೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? R ಚಂದ್ರಶೇಖರ್, ಅಗಲಗುರ್ಕಿ. ಓಕೆ ಸರ್, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಹಾಗೆ ಯಾಕೆ ಅನ್ನೋದು? ಈ ಸಾರಿ ಲೋಕಸಭೆ ಚುನಾವಣೆ ಬಂದು ದೇಶದ ಚುನಾವಣೆ. ಈ ಸಾರಿ ನಮ್ಮ ಬೆಂಬಲ BJPಗೆ. ಯಾಕೆ BJP ಅನ್ನೋದಾದರೆ? BJP ಅನ್ನೋದಾದರೆ ಸಾಮಾನ್ಯ ಜನಕ್ಕೆ ಸಹ ಇವತ್ತು BJPಗೆ ಯಾಕೆ ಓಟ್ ಹಾಕ್ಬೇಕಂತಾರೆ, ದೇಶದ ಹಿತದೃಷ್ಟಿಯಿಂದ ದೇಶದ ಭದ್ರತೆ, ಧರ್ಮದ ಭದ್ರತೆ, ಜನಸಾಮಾನ್ಯರ ನೆಮ್ಮದಿಯ ಬದುಕಿಗೆ BJP ಓಟ್ ಮಾಡಬೇಕು. ಓಕೆ, ಈ ಬಾರಿ ಏನು BJP ಮತ್ತೊಮ್ಮೆ ಬಂದರೆ ಸರ್ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಸಹಾಯ ಆಗ್ಬೋದು? ಇವಾಗ ರೈತರಿಗಾಗಿರ್ಬೋದು, ಯೂತ್ಗಾಗಿರ್ಬೋದು, ಇವಾಗ ತಾನೇ ಪಾಪ ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತಾರೆ, PG ಮುಗಿಸ್ಕೊಂಡು ಬಂದಿರ್ತಾರೆ, ಕೆಲಸ ಇರೋದಿಲ್ಲ ಎಷ್ಟೊಂದು ಜನಕ್ಕೆ. ಸೊ ಇವ್ರಿಗೆಲ್ಲ ಯಾವ ರೀತಿಯಾದ ಸಹಾಯ ಆಗ್ಬೋದು ಸರ್ BJP ಬಂದರೆ? ಸರ್, ಈಗ ರೈತರಿಗೆ ಇದುವರೆಗೂ ಯಾವುದೇ ಸರ್ಕಾರ ರೈತರ ಅಕೌಂಟ್ಗೆ ಹಣನ ವರ್ಗಾವಣೆ ಮಾಡಿಲ್ಲ. ರೈತರಿಗೆ ಈ ರೈತ ಆಗಿರೋನು ಒಂದು ಸಾರಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ದಕ್ಕೆ 16 ಕಂತು ಪ್ರತಿ ರೈತರ ಮನೆಗೆ ಅವ್ರ ಅಕೌಂಟಿಗೆ 2,000 ಹಾಕಿದ್ದಾರೆ. 16 ಕಂತು ಅಂದರೆ 32,000 ಆಯಿತು. ಯಾವುದೇ ತಹಸೀಲ್ದಾರ್ ಹತ್ರ ಹೋಗಿ ಸಿಗ್ನೇಚರ್ ಮಾಡಿಸ್ಕೊಂಡಿಲ್ಲ, ಯಾವುದೇ ಅಧಿಕಾರಿ ಹತ್ರ ಹೋಗಿ ನನಗೆ ಈ ಸೌಲಭ್ಯ ಕೊಡಿ ಅಂತ ಕೇಳಿಲ್ಲ. ಮೋದಿಜಿಯವರು ಅನೌನ್ಸ್ ಮಾಡಿದ್ರು. ಆಗ ರೈತರೆಲ್ಲ ಅಕೌಂಟ್ ನಂಬರು, ಅವರ ಪಾಣಿ, ಆಧಾರ್ ಕಾರ್ಡ್ ಕೊಟ್ಟು ಎಂಟ್ರಿ ಮಾಡ್ತಿರೋಂಥದ್ದು. ಇದುವರೆಗೂ 16 ಕಂತು ಬಂದಿದೆ. ಅದೇ ರೀತಿ ರೈತರಿಗೆ ಫಸಲ್ ಬಿಮಾ ಯೋಜನೆ, ಬೆಳೆ ವಿಮೆ. ಬೆಳೆ ಈಗ ಅಕಾಲಿಕವಾಗಿ ಮಳೆ ಬರುತ್ತೆ, ಮಳೆ ಬಂದಾಗ ಬೆಳೆ ಹಾನಿ ಆಗುತ್ತೆ. ಬೆಳೆ ಹಾನಿ ಆದಾಗ ಅಧಿಕಾರಿಗಳು ಬರಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಅವರು ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಷ್ಟೊತ್ತಿಗೆ
ಹಾಳಾಗಿರೋಂಥ ಬೆಳೆ ಎಲ್ಲ ಹೊರಟೋಗಿರುತ್ತೆ, ಅವ್ರಿಗೇನು ಗೊತ್ತಾಗಲ್ಲ. ರಿಪೋರ್ಟ್ ತೊಗೊಂಡೋಗಿ ಕೊಡ್ತಾರೆ, ಏನಂತ ಕೊಡ್ತಾರೆ ಕೊಡೋಲ್ಲ. ಅದಕ್ಕೀಗ ಈ ನಾವು ಬಿತ್ತನೆ ಮಾಡುವಾಗ ನಾವು ಇಂಥ ಬೆಳೆ ಹಾಕಿದ್ದೀವಿ, ಈಗ ದಿನ್ನೆ ಬೆಳೆಗೆ ರಾಗಿ ಹಾಕ್ತೀವಿ, ಜೋಳ ಹಾಕ್ತೀವಿ, ಈ ಥರ ಬೆಳೆಗೆಲ್ಲ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ನಾವು ಬೆಳೆ ಇಟ್ಟಾಗ ಅಷ್ಟೊಂದು ಅಮೌಂಟು ನಾವು ಕಟ್ಬಿಟ್ರೆ ನಮ್ಮ ಅಕೌಂಟಿಗೆ ಬೆಳೆ ಈಗ ಮಳೆ ಜಾಸ್ತಿಯಾಗಿ ಹೋದರೂ ಬರುತ್ತೆ, ಮಳೆ ಇಲ್ಲದೆ ಬೆಳೆ ಹೋದರೂ ಅಮೌಂಟ್ ಬರುತ್ತೆ. ಯಾರಿಗೆ ನಿಮ್ಮ ಮತ? ಸರ್ ನಾವು ಒಬ್ಬೊಬ್ಬರು ಒಂಥರ, ನಮ್ಮ ತಾಯಿ ಒಂಥರ ಇರ್ತಾರೆ, ನಮ್ಮ ತಂದೆ ಒಂಥರ ಇರ್ತಾರೆ ಅಂತಲ್ಲ, ನಮ್ಮ ಚಿಕ್ಕಪ್ಪನ ಒಂಥರ ಇರ್ತಾರೆ, ನಾವೇ ಒಂಥರ, ನಾವೇ ಫ್ರೆಂಡ್ಗಳವ್ರೆ, ಆಗ ನಮ್ಮ ಅಣ್ಣ ಮಕ್ಕಳವ್ರೆ, ಆಗ ನನ್ನ ಇಲ್ಲಿ ನಾನು ನಿಮ್ಮ ಅನಿಸಿಕೆ ಹೇಳಿ. ಅವರ ಅನಿಸಿಕೆ ಸರ್ ನಾವು ಹಾಕೋದಂದ್ರೆ ನಮ್ಮ ಆ್ಯಪನ್ ಬಂದ್ಮೇಲೆ ಬ್ಯಾನ್ ಮಾಡಿದ್ರು ದುಡ್ಡು ಇವರು. ಇವಾಗ ಕ್ಯಾಂಡಿಡೇಟ್ಸ್ ಸುಧಾಕರ್ ಅವರು ಇದ್ದಾರೆ, ಮತ್ತೆ ರಕ್ಷಾ ರಾಮಯ್ಯ ಅವರಿದ್ದಾರೆ. ಅಲ್ಲ ಯಾವ ಇದ್ದಾರೆ, ನಾವು ಸುಧಾಕರ್ ಅವ್ರಿಗೆ ನೀಡೋಣ ಅಂತ ಇದ್ದೀರಿ. ಸುಧಾಕರ್ ಅವ್ರಿಗೆ ಏನ್ ರೀಸನ್ ಏನು ಅವ್ರಿಗೆ? ರೀಸನ್ ಅಂದ್ರೆ ಅದೆಲ್ಲ ಬಾಗೇಪಲ್ಲಿನಿಂದ ಇದ್ದಿಂದ ಗುಡ್ಬಂಡೆ ಗಂಟ ದಾರಿ ಸರಿ ಇರಲಿಲ್ಲ, ಎಲ್ಲ ರೋಡೆಲ್ಲ ಮಾಡಿ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡವ್ರೆ, ಅನುಕೂಲ ಆಯ್ತು. ಓಲ್ಗುಡು ಅಂದರೆ ಇಲ್ಲಿಂದ ಆಂಧ್ರಕ್ಕೆ ಹೋಗ್ಬೇಕಲ್ಲ ಗಾಡಿಗಳು, ಜನ ಸತ್ತೋಗೋರು ಅಲ್ಲಿ ಆಕ್ಸಿಡೆಂಟ್ ಆಗಿ ಎಲ್ಲೇನೋ ಏನೇನೋ ಮಾಡಿ ಸತ್ತೋಗವ್ರೆ. ಅವ್ರಿಗಾಗಿ ಒಂದು ದಾರಿ ಮಾಡಿದ್ನು ಅಲ್ಲಿ ಗಂಟ, ಏನು ಸರ್ ಅಲ್ಲಿ ಗಂಟ ಇದು ಮಾಡವ್ರೆ, ಅಲ್ಲಿ ಚೆನ್ನಾಗವ್ರೆ ಎಲ್ಲರೂ ಏನದು ಇದು ಮಾಡಿದೆ ಭಾವ. ಇವಾಗ ಹೇಳಿ ಸರ್, ಶಾಸಕರು ಇದಾರಲ್ಲ ಪ್ರದೀಪ್ ಈಶ್ವರ್ ಅವರು, ಹೇಳಿ ಸರ್ ಅವ್ರ ಬಗ್ಗೆ ಅವ್ರ ಸಮಾಧಾನ ಇದೆಯಾ? ಅವ್ರ ಆಡಳಿತ ಸರ್ ಅವರು ಏನು ಅವರು ಬಗೆಟ್ ಮೇಲೆ ಓದ್ತಾ ಇರ್ತಾರೆ ಸರ್ ಅವರು ಇದು ಏನು ಇನ್ನು ಮುಂದೆ ನಡೀತಾರ ಹಂಗೆ ಹೋಗ್ತಾ ಇರ್ತದ. ನಾವು ಏನು ಹೇಳೋಕ್ಕಾಗಲ್ಲ, ಅವರು ದೊಡ್ಡವರು, ನಾವು ಬಡತನ ಕೂಲಿ ಮಾಡಬೇಕು, ನಾವು ತಿನ್ನಬೇಕು, ನಾವು ಹೆಂಗೆ ನಡಿಬೇಕು ಹಂಗೆ ನಡ್ಕೊಂಡು ಹೋಗ್ತೀವಿ. ಸಮಾಧಾನ ಇದೆಯಾ ಅವ್ರ ಆಡಳಿತ ಮಾಡ್ತಾ ಇರೋದು? ಅಲ್ಲ, ನಾವು ಅವರು ಮಾಡಿರೋ ಯಾವಾರಕ್ಕ ನಾವು ನಡೆದಿರಕ ಹೋಗ ಬಡವ್ರಕ ಬದುಕರ್ಕ ಪರವಾಗಿಲ್ಲ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ಶಿವಕುಮಾರ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಸರ್. ಸುಧಾಕರ್. ಯಾಕೆ ಸುಧಾಕರ್ ಸರ್? ಅವರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ, ನೀರು ತಂದಿದ್ದಾರೆ, ಮತ್ತು ಎಲ್ಲ ರೋಡ್ಗಳೆಲ್ಲ ಚೆನ್ನಾಗೈತೆ. ಕೊರೋನಾ ಟೈಮಲ್ಲಿ ಧನ್ಯದಾಸ ಎಲ್ಲ ಕೊಟ್ಟಿದ್ದಾರೆ ಪಾಪ, ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಬೆಂಬಲ ನೀಡಬೇಕು ಅಂತ ನಾನು. ಓಕೆ, ಇಷ್ಟೆಲ್ಲ ನೀಡಿದವರು ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ MLA ಆಗಿ ಯಾಕೆ ಸೋತೋದ್ರು? ಸರ್ ಗೊತ್ತಿಲ್ಲ ಸರ್, ಅದು ಜನಗಳಿಂದ, ಅದು ಜನಗಳ ಒಂದು ಏನಾಯ್ತು ಏನೋ ಗೊತ್ತಿಲ್ಲ. ನನ್ನ ಬೆಂಬಲ ಸುಧಾಕರ್ಗೆ, ಯಾಕಂದರೆ ಅವರಿಂದ ನಮಗೂ ಒಳ್ಳೇದಾಗೈತೆ, ಅದಕ್ಕೋಸ್ಕರ ನಾವು ಸುಧಾಕರ್ಗೆ ಹಾಕೋಣ ಅಂತ. ಆಗಿದ್ದಲ್ಲಿ ಈ ಬಾರಿ ಪ್ರಧಾನಿಗಳು ನಿಮ್ಮ ಪ್ರಕಾರ ಮೋದಿ ಅವರು ಆಗ್ತಾರೆ ಅಂತ ಅನ್ಸುತ್ತೆ? ಹೌದು ಸರ್, ಹೌದು ಸರ್, ಹೌದು. ಓಕೆ, ಚಿಕ್ಕಬಳ್ಳಾಪುರ ಮಹಾಕ್ಷೇತ್ರ ತಪ್ಪದೆ ಮತದಾನ ಮಾಡಿ.